ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ನನ್ನ ಅಣ್ಣನ ಹುಟ್ಟುಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ವಂತ ಅಣ್ಣಂದಿರಂತ ಯಾರೂ ಇಲ್ಲ, ಬಟ್ ಇರೋದ್ರಲ್ಲಿ 2-3 ಜನ ಅಣ್ಣಂದಿರು ನನ್ನ ಇಷ್ಟಪಟ್ಟು ಅವ್ರನ್ನ ಅಣ್ಣ ಅಂತ ಕೂಗ್ತೀನಿ. ಅದರಲ್ಲಿ ಇವನು ಕೂಡ ಒಬ್ಬ. 1ನೇ ಕ್ಲಾಸಿಂದ ಹಿಡಿದು ಇಲ್ಲಿವರೆಗೂ ಜೊತೇಲಿ ಓದಿ, ಜೊತೇಲಿ ಇದ್ದು, ಜೊತೇಲಿ ದೊಡ್ಡವರಾಗಿ ನಾವು ಜೊತೇಲಿ ಬೆಳೆದು ಇವತ್ತು ಮದುವೆ ಆಗಿ ಮಕ್ಕಳಾದರೂ ಕೂಡ ಆ ಸಂಬಂಧ ಹಾಗೆ ಉಳಿಸ್ಕೊಂಡಿದ್ದೀವಿ. ಅಣ್ಣನ ಪದವಿ ಅನ್ನೋದನ್ನ ಇವನು ಕೊಟ್ಟಿದ್ದೀನಿ, ಯಾಕಂದರೆ ನನ್ನ ಆ ಥರ ಕೇರ್ ಮಾಡ್ತಾನೆ. ತಂಗಿಯಾಗಿ ಎಲ್ಲರಿಗೂ ಕೂಡ ಆ ಭಾವನೆ ಬರಲ್ಲ, ಅಣ್ಣ ತಂಗಿ ಅನ್ನೋ ಸಂಬಂಧ. ಸೊ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದರೂ ಕೂಡ ನಾವು ಇವತ್ತಿಗೂ ಕೂಡ ಅಣ್ಣ ತಂಗಿಯಾಗಿ ಇದ್ದೀವಿ. ಪ್ರತಿ ವರ್ಷ ರಾಖಿ ಕೂಡ ಕಟ್ತೀನಿ. ಅವನು ಕೂಡ ಕೆಲವೊಂದು ಸಲ ಬಾಗ್ನಗಳು ತಂದು ಕೊಡ್ತಾನೆ. ನನಗೆ ನಿಜ ಖುಷಿಯಾಗುತ್ತೆ. ಆ ಅಣ್ಣ ಇಲ್ಲ ಅನ್ನೋ ಫೀಲ್ನ ಅವನು ಮರೆಮಾಚಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷ ನನ್ನ ಹುಟ್ಟಿದಬ್ಬಕ್ಕೆ, ನಮ್ಮ ಹಸ್ಬೆಂಡ್ ಹುಟ್ಟಿದಬ್ಬಕ್ಕೆ, ಮಗು ಹುಟ್ಟಿದಬ್ಬಕ್ಕೆ ಏನೇ ಒಂದು ಒಳ್ಳೆ ಕೆಲಸಗಳಿಗೆ ಬರ್ತಾನೆ, ಹೋಗ್ತಾನೆ, ನಾವು ಹೋಗ್ತೀವಿ. ಸೊ ಈ ಟೈಮು ಬಂದಿದ್ದ. ನಮ್ಮ ಹಸ್ಬೆಂಡು ಡ್ಯೂಟಿಲಿರೋದ್ರಿಂದ ಬರೋದು ಲೇಟ್ ಆಯಿತು. ನೆಕ್ಸ್ಟ್ ವೀಕ್ ಸಿಗೋಣ ಅಂತ ಹೇಳಿ, ಇವನು ಪಾಪ ಬೇಗ ಹೊರಗೆ ಹೋಗ್ಬೇಕಿರೋದ್ರಿಂದ ಬೇಗ ಕೇಕ್ ಕಟ್ಟಿಂಗ್ ಮಾಡಿಸಿ ಅವನಿಗೆ ಅಂತ ಜಾಮೂನು ಪಲಾವ್ ಎಲ್ಲ ಮಾಡಿದ್ದೆ, ಊಟ ಮಾಡಿ ಹೋದ. ನನಗದೇ ಖುಷಿ. ನೋಡಿ, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಾನು, ನನ್ನ ಮಗಳು, ನಮ್ಮ ಅತ್ತೆ ಇಷ್ಟೇ ಜನ ಈ ಟೈಮ್ ಇದ್ದಿದ್ದು. ಕೇಕೆಲ್ಲ ಕಟ್ ಮಾಡಿ ತಿಂದು 1 ಅವರ್ ಸ್ಪೆಂಡ್ ಮಾಡಿ ಟೈಮು ಮಾತಾಡಿ ಖುಷಿಯಾಗಿ ಹೊರಟ. ಪ್ರತಿ ವರ್ಷವೂ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಯಿತು. ಇವನು ನಾನು ಜೊತೇಲಿ 1ನೇ ಕ್ಲಾಸಿಂದ ಜೊತೇಲಿ ಓದಿ 1ನೇ ಕ್ಲಾಸಲ್ಲಿ ಓದಿರೋರು. ನನಗಿಂತ 1 ವರ್ಷ ದೊಡ್ಡವನಷ್ಟೇ. ಸೊ ನಾನು ಅಣ್ಣನಾಗ ಅವ್ನು ಯಾವತ್ತೂ ಅಕ್ಸೆಪ್ಟ್ ಮಾಡ್ತೀನಿ. ಅದೇ ಥರ ತಂಗಿ ಥರ ತುಂಬ ಕೇರ್ ಮಾಡ್ತಾನೆ. ಎಲ್ಲರನ್ನೂ ಕೂಡ ಅಣ್ಣ ಅನ್ನೋಕ್ಕಾಗಲ್ಲ, ಆ ಭಾವನೆ ಮನಸ್ಸಿಂದ ಬರಬೇಕು. ಒಂದೇ ತಾಯಿ ಒಂದೇ ಹೊಟ್ಟೆಲಿ ಹುಟ್ಟಿದಾಗ ಮಾತ್ರ ಅಣ್ಣ ಅಲ್ಲ, ಅದಕ್ಕೂ ಮೀರಿನೂ ಕೂಡ ಅಣ್ಣ ತಂಗಿರ ಸಂಬಂಧ ಇರುತ್ತೆ ಅನ್ನೋದನ್ನು ನಾನು ಸಾಬೀತು ಮಾಡ್ತೀನಿ ಇವನ ಮೂಲಕ. ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ರಾಖಿ ಕಟ್ತೀವಿ, ಬರ್ತಾನೆ, ಒಂದು ಫಂಕ್ಷನ್ಗೆ, ಒಂದು ಕಷ್ಟಕ್ಕೆ ಸುಖ ಎಲ್ಲದಕ್ಕೂ ಹಾಕ್ತಾರೆ. ಸೊ ಇಂಥ ಸ್ನೇಹಿತರು ಇರಬೇಕು ಎಲ್ಲರ ಲೈಫಲ್ಲೂ ಅಂತ ಹೇಳ್ತೀನಿ. ಸ್ಮಾರ್ಟ್ ವಾಚು ನಾನು ಗಿಫ್ಟ್ ಮಾಡ್ತಿರೋದು, ಯಾಕಂದರೆ ಅವ್ನ ಕೆಲಸಕ್ಕೆ ಫುಲ್ ಬ್ಯುಸಿ ಇರ್ತಾನೆ, ಮೊಬೈಲ್ ಎತ್ತಿ ಮಾತಾಡೋಕ್ಕೂ ಆಗಲ್ಲ. ಸೊ ಇದ್ರೊಳಗೆ ನೋಡಲಿ, ಯೂಸ್ ಆಗಲಿ ಅಂತ ಈ ಟೈಮ್ ಸ್ಮಾರ್ಟ್ ವಾಚನ್ನ ಗಿಫ್ಟ್ ಮಾಡ್ತಾರೆ. ಬೋಲ್ಡ್ ಕಂಪ್ನಿದು, ತುಂಬ ಚೆನ್ನಾಗಿದೆ. ನಾನು ಒಂದು ತೊಗೊಂಡೆ, ನಮ್ಮ ಅಣ್ಣಂಗೂ ಒಂದು ತೊಗೊಂಡೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಒಬ್ರಿಗೆ ತಗೊಳ್ಬೇಕು. ಇನ್ನೊಬ್ರು ಬ್ರದರ್ ಇದ್ದಾರೆ, ಅವ್ರಿಗೊಂದು ತಗೊಳ್ಬೇಕು. ತೋರಿಸು. ಇಷ್ಟ ಆಯ್ತಾ? ಓಕೆ, ಸೂಪರ್. ಅವ್ನು ಯಾವುದು ಇಷ್ಟ ಆಗಲ್ಲ ನನಗಪ್ಪ, ಏನೇ ಕೊಟ್ಟರು ತೊಗೊತಾನೆ, ಅದೇ ಖುಷಿ. ಚೆನ್ನಾಗಿದೆ, ಡೈಲಿ ಯೂಸ್ಗೂ ಆಗುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು, ರೆಫ್ಯೂಸಾಗಿ ಯೂಸ್ ಮಾಡ್ಬೋದು. ಹಾರ್ಟ್ ಬೀಟು ಅದು ಇದು ಎಲ್ಲ ನೋಡ್ಬೋದಂತೆ ಈಗ ಈಗಿನ ಕಾಲದಲ್ಲಿ. ಸೊ ಒಳ್ಳೆಯದು, ಎಲ್ಲ ಟೆಕ್ನಾಲಜೀಸು ಇದರೊಂದರಲ್ಲೇ ಇದೆ. ಬಾಯ್. ಸಿಂಪಲಾಗಿ ನಾನು, ನಮ್ಮ ಮಗಳು, ನಮ್ಮ ಅತ್ತೆ ಇಷ್ಟೇ ಜನ ಇದ್ದಿದ್ದು ಮುಗಿಸಿದ್ವಿ ಈ ಟೈಮು. ನಮ್ಮ ಹಸ್ಬೆಂಡು ಡ್ಯೂಟಿ ಇರೋದ್ರಿಂದ ಬರೋದು ಲೇಟ್ ಆಯಿತು. ಸೊ ನೆಕ್ಸ್ಟ್ ವೀಕ್ ಎಲ್ಲ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸಿದ್ವಿ. ಫೋಟೋಸ್ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ. ನನ್ನ ಮಗಳು ನಾನು ಎಲ್ಲ ಇಟ್ಕೊಂಡ್ವಿ. ತುಂಬ ಖುಷಿಯಾಗುತ್ತೆ ಅವನ ಬಗ್ಗೆ ಹೇಳೋಕ್ಕೆ. ಈ ಥರ ಒಂದು ನಿಜವಾದಂತಹ ಒಬ್ಬ ಅಣ್ಣನಾಗಿ, ಫ್ರೆಂಡಾಗಿ ಪಡೆದಿರೋದು ನಿಜ ಖುಷಿ ಅನಿಸುತ್ತೆ. ಎಲ್ಲರನ್ನೂ ಕೂಡ ಅಣ್ಣ ಅನ್ನೋಕ್ಕಾಗಲಿಲ್ಲ, ಆ ಭಾವನೆ ಒಳಗಿಂದ ಬಂದಾಗಷ್ಟೇ ಅಣ್ಣನಾಗಿ ಸ್ವೀಕರಿಸೋಕ್ಕೆ ಸಾಧ್ಯ. ಆ ರೀತಿಲಿ ಇವನು ಕೂಡ ನನಗೊಬ್ಬ. ತುಂಬ ನಾನು ಸ್ನೇಹಿತರನ್ನ ಮಾಡ್ಕೊತೀನಿ, ಇಲ್ಲ ಅನ್ನಲಿಲ್ಲ, ಬಟ್ ಆ ಸಾವಿರಾರು ಜನದಲ್ಲಿ ಸೆಲೆಕ್ಟೆಡ್ ಮಾಡಿ ನಾನು ಹತ್ತಿರದಲ್ಲಿ ಇಟ್ಕೊತೀನಿ. ಅದರಲ್ಲಿ ಇವನು ಕೂಡ ಒಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪವಿತ್ರವಾದ ಈ ಅಣ್ಣ ತಂಗಿಯ ಸಂಬಂಧಕ್ಕೆ ಯಾವುದೇ ಕೆಟ್ಟ ಕಣ್ಣು ಬೀಳದೆ ಚಿರಕಾಲ ಈ ಸಂಬಂಧ ಉಳಿಯಲಿ. ಇದೇ ರೀತಿ 100 ವಸಂತಗಳನ್ನ ದಾಟಿ 100 ಹುಟ್ಟುಹಬ್ಬಗಳನ್ನು ಖುಷಿಯಾಗಿ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ನಾನು ಈ ಬರ್ಡೇ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.